ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಈ ದಿನದ ಒಂದು ವಿಶೇಷ ಸಂಚಿಕೆ ದಿಕ್ಕು ಉತ್ತರ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ದಿಕ್ಕು ಬಂದು ಮಾತೃವಿನ ಸ್ಥಾನ, ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನ. ಗ್ರಹಾಧಿಪತಿ ಬಂದು ಬುಧ ಬರ್ತಾರೆ. ಆ ದಿಕ್ಕಿನ ಅಧಿಪತಿ ಬಂದು ಕುಬೇರ, ಅಂದ್ರೆ ಸಂಪತ್ತಿನ ಒಡೆಯ, ಧನಪಾಲಕ ಕುಬೇರ ಬರ್ತಾರೆ. ಹಾಗಾಗಿ ಈ ದಿಕ್ಕನ್ನ ತುಂಬಾ ಸ್ವಚ್ಛವಾಗಿ ನೋಡ್ಕೊಳ್ಬೇಕು. ಮತ್ತೆ ಈ ದಿಕ್ಕು ಯಾವತ್ತು ತಗ್ಗಾಗಿರ್ಬೇಕು ವಿನಃ ಎತ್ತರವಾಗಿರ್ಬಾರ್ದು. ಅಂದ್ರೆ ನಮ್ಮ ಮನೆಗಿಂತ ಸ್ವಲ್ಪ ಮನೆ ಎತ್ತರವಾಗಿದ್ದಾಗ ಉತ್ತರಕ್ಕೆ ಇಳಿದು ಹೋಗೋ ತರ ನೀವು ಮನೆಯನ್ನ ನೋಡ್ಕೊಂಡು ಕಟ್ಕೊಳ್ಬೇಕು. ಯಾಕೆಂದ್ರೆ ಕಾಲಕ್ರಮೇಣ ನಿಮ್ಮ ಉತ್ತರದಲ್ಲಿ ರಸ್ತೆ ಇದೆ, ಅದು ಬೆಳವಣಿಗೆ ಆಗ್ತಾ 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 ರಸ್ತೆ ಏರ್ಬೋದು ಅಥವಾ ನಿಮ್ಮ ಮನೆ ತಗ್ಗಾಗ್ಬೋದು. ಹಾಗಾಗಿ ನೀವು ಮನೆಯನ್ನ ಕಟ್ಟುವಾಗ್ಲೇ ಒಂದು ಕೋರ್ಸ್ ಫೌಂಡೇಶನ್ ಜಾಸ್ತಿ ಮಾಡಿಕೊಂಡು ನೀವು ಎತ್ತರ ಉತ್ತರದಲ್ಲಿ ತಗ್ಗು, ರೋಡ್ ತಗ್ಗಿರ್ಬೇಕು, ಮನೆ ಎತ್ತರವಾಗಿರ್ಬೇಕು. ಆಗ ಮಾಡ್ಕೊಂಡಾಗ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆಂದ್ರೆ ನಿಮ್ಮ ನಂತರ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಸಹ ಆ ಒಂದು ಅಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಬೇಕು. ಹಾಗಿದ್ದಾಗ ಇವತ್ತಿನ ಉತ್ತರದ ನಿವೇಶನ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈಗ ಉದಾಹರಣೆಗೆ ಇದು ನಿವೇಶನ, ಇದು ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ. ಈಗ ನೋಡಿ, ಇಲ್ಲಿ ರಸ್ತೆ ಇದೆ ಅಂತ ಇಟ್ಕೊಳ್ಳೋಣ. ನಮಗೆ ಉತ್ತರದಲ್ಲಿ ರಸ್ತೆ ಇದೆ ಇದ್ದಾಗ ಉಚ್ಚ ಸ್ಥಾನ ಆದಂತ ಈಶಾನ್ಯದಲ್ಲಿ ಪ್ರವೇಶ ದ್ವಾರವನ್ನ ಕೊಡಬೇಕು. ಉತ್ತರದಲ್ಲಿ ಪ್ರವೇಶ ದ್ವಾರವನ್ನ ಕೊಟ್ರಿ ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಆ ಮನೆಯ ಮುಖ್ಯಸ್ಥ ಗಂಡು ಅಥವಾ ಗಂಡು ಮಕ್ಕಳು ಚೆನ್ನಾಗಿ ಆಗ್ಬೇಕು, ಅನುಕೂಲ ಆಗ್ಬೇಕು ಅಂದ್ರೆ ಪೂರ್ವದಲ್ಲಿ ಒಂದು ಪ್ರವೇಶ ದ್ವಾರ ಕೊಡ್ಲಿಕ್ಕೆ ಬೇಕು. ಯಾಕೆ ಅಂತ ಕೇಳ್ತೀನಿ ಕೇಳಿ. ಪೂರ್ವದಲ್ಲಿ ಜಾಗ ಇಲ್ಲ, ನಿಮ್ದು ಉತ್ತರದಲ್ಲೇ ರಸ್ತೆ. ಹಾಗಿದ್ದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಮನೆಯನ್ನ ಕಟ್ಟುವವರು ಪೂರ್ವದಲ್ಲಿ ಒಂದು 4 ಅಡಿ, ಉತ್ತರದಲ್ಲಿ ಒಂದು 6 ಅಡಿ ಇಟ್ಕೊಳ್ಬೇಕು. ಯಾಕೆ ಅಂತ ಕೇಳಿ. ಪೂರ್ವ ಮತ್ತೆ ಉತ್ತರ ಎರಡೂ ಸಹ ಇಲ್ಲಿ ಗಂಡು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತದೆ, ಇದು ಹೆಣ್ಣು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಅರ್ಥವಾಯ್ತಲ್ಲ? ಗ್ರಹಾಧಿಪತಿ ಬಂದು ಬುಧ, ವಿದ್ಯೆ, ಬುದ್ಧಿ, ಜ್ಞಾನ, ಆಯುಷ್ಕಾರಕ, ಐಶ್ವರ್ಯಕಾರಕ, ಇದೆಲ್ಲದಕ್ಕೂ ಅವರು ಕಾರಣಕರ್ತರಾಗಿರ್ತಾರೆ. ಸೌಂದರ್ಯಕಾರಕ ಬುಧ. ಹಾಗೆ ಧನಾಧಿಪತಿ ಬಂದು ಕುಬೇರ. ಕುಬೇರನ ಒಂದು ಆಶೀರ್ವಾದದಿಂದ ಸಿರಿ ಸಂಪತ್ತು, ಭೋಗ ಭಾಗ್ಯಗಳನ್ನು ಅನುಭವಿಸ್ಬೋದು. ಆದ್ರೆ ಉತ್ತರ ದಿಕ್ಕಿಗೆ ಮಾತೃಸ್ಥಾನ, ಅಂದ್ರೆ ಮನೆಯ ಮುಖ್ಯಸ್ಥೆಯ ಒಂದು ಸ್ಥಾನ. ಮನೆ ಮುಖ್ಯಸ್ಥೆ ಆರೋಗ್ಯವಾಗಿದ್ದಾರೆ, ಅನುಕೂಲವಾಗಿದ್ದಾರೆ, ತುಂಬಾ ನೋಡ್ಲಿಕ್ಕೆ ಸುಂದರವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಮುಂದೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳ ಜನನ ಆಗ್ಬೇಕು ಅಂದ್ರೆ ನಿಮ್ಮ ನಿವೇಶನವನ್ನ ಇಲ್ಲಿ ಎಂಡ್ ಆಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಬೇರೆ ಪಕ್ಕದ ನಿವೇಶನ ಇದೆ, ಆದ್ರೆ ಇಲ್ಲಿ ಪ್ಯಾಸೇಜ್ ಬಿಟ್ಕೊಂಡು ಇಲ್ಲಿ ಒಂದು ಪ್ರವೇಶ ದ್ವಾರ ಈ ಮನೆಗಿರ್ಬೇಕು. ಎಲ್ಲಿ? ಪೂರ್ವಕ್ಕೆ. ಆ ಪೂರ್ವಕ್ಕೆ ಇದ್ದಾಗ ನಿಮಗೆ ಗಂಡು ಸಂತಾನ ಜೊತೆಯಲ್ಲಿ ಮನೆಗೆ ಬರುವಂತ ಅಳಿಯನು ಒಳ್ಳೆ ಅಳಿಯನಾಗಿ ಬರ್ತಾನೆ. ಇದು ನೆನಪಿಟ್ಕೊಳ್ಬೇಕು. ಮತ್ತೆ ಮನೆಯ ಮುಖ್ಯಸ್ಥನು ಆರೋಗ್ಯವಾಗಿ ತುಂಬಾ ಅನ್ಯೂನ್ಯವಾಗಿರ್ಬೇಕು. ಹಾಗಿದ್ದಾಗ ಇದನ್ನ ನಾವೇನ್ ಹೇಳ್ತೀವಿ? ಉತ್ತರ ದಿಕ್ಕಿನ ಬ್ಲಾಕ್ ಅಂತ ಹೇಳ್ತೀವಿ, ಅಂದ್ರೆ ಉತ್ತರ ದಿಕ್ಕಿನ ನಿವೇಶನ. ಹಾಗೆ ಮನೆಯಲ್ಲಿ ನೋಡಿ, ಒಂದು ವೇಳೆ ನಿಮ್ಗಿಲ್ಲಿ ಪ್ರವೇಶ ದ್ವಾರ ಕೊಟ್ಕೊಂಡ್ರಿ, ನಂತರ ಸಂಪು ಕೊಡ್ಬೋದು. ಇಲ್ಲಿ ಪೂರ್ವದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡ್ರೆ, ಸಂಪು ಕೊಟ್ಕೊಂಡ್ರೆ ತುಂಬಾ ಒಳ್ಳೆಯದು ನಿಮಗೆ. ಜೊತೆಯಲ್ಲಿ ನಿಮಗೆ ಮೆಟ್ಲು ಬರಬೇಕು ಅಂತ ಅಂದಾಗ ನಿಮ್ಗೆ ಆದಷ್ಟು ವಾಯುದಲ್ಲೇ ಮೆಟ್ಲು ಕೊಟ್ಕೊಳ್ಬೇಕು. ಮೆಟ್ಲು ಕೊಟ್ಕೊಂಡು ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಕೊಟ್ಕೊಳ್ಬೇಕು. ಆದ್ರೆ ಓಪನ್ ಆಗಿರ್ಬೇಕಾಗಿದ್ದು ಪೂರ್ವದಲ್ಲಿ ಒಂದು ಡೋರ್. ಆ ಡೋರು ಮನೆಯ ಗಂಡು ಮಕ್ಕಳನ್ನ ಬಲಿಷ್ಠನಾಗಿ ಮಾಡುತ್ತೆ, ಆ ಒಂದು ನಡಿಗೆ. ಕೆಲವರು ಉತ್ತರದೇ ಇಟ್ಕೊಂಡಿರ್ತಾರೆ, ಪೂರ್ವದಲ್ಲಿ ಏನೂ ಇರಲ್ಲ. ಪೂರ್ವದಲ್ಲಿ ಖಾಲಿ ಗಂಡು ಮಕ್ಕಳು ಸೋಂಬೇರಿಗಳಾಗ್ತಾರೆ. ಹೆಂಡತಿದೆ ಎಲ್ಲ ನಡೀತಾ ಇರ್ತದೆ, ಗಂಡಂದು ಏನೂ ನಡೆಯೋದಿಲ್ಲ. ಅಧಿಕಾರ ಎಲ್ಲ ಹೆಂಡತಿದೆ, ಹಣಕಾಸಿನ ವ್ಯವಹಾರ ಇರ್ಬೋದು, ಮನೆಯ ಜವಾಬ್ದಾರಿ ಇರ್ಬೋದು, ಕೆಲವೊಂದು ಕಡೆ ಆಗ್ತಾ ಇರ್ತದೆ. ಹಾಗಾಗಿ ಆಯಾಸಮ್ಮತವಾಗಿ ದಿಕ್ಕಿಗೆ ಅನುಗುಣವಾಗಿ ಇಲ್ಲಿ ದಕ್ಷಿಣದಲ್ಲಿ ಕಡಿಮೆ ಜಾಗವನ್ನು ಬಿಟ್ಕೊಂಡು, ಪಶ್ಚಿಮದಲ್ಲಿ ಸ್ವಲ್ಪ ಕಡಿಮೆ ಜಾಗವನ್ನು ಬಿಟ್ಕೊಂಡು ಕಾಂಪೌಂಡ್ ಹಾಕೊಂಡು, ಪೂರ್ವದಲ್ಲಿ ಇಲ್ಲಿ 1.5 ಅಡಿ ಬಿಟ್ರೆ ಅಟ್ಲೀಸ್ಟ್ ಇಲ್ಲಿ 3 ಅಡಿ ಬಿಡಬೇಕು. ಇಲ್ಲಿ 1.5 ಅಡಿ ಬಿಟ್ರೆ ಇಲ್ಲಿ 6 ಅಡಿ ಬಿಟ್ಟು. ಯಾಕೆಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಬರ್ತದೆ, ನಿಮಗೆ ಸಂಪು ಬರಬೇಕಾಗುತ್ತೆ, ಮತ್ತೆ ನಿಮ್ಮ
ಒಂದು ಪ್ಯಾಸೇಜ್ ಬಿಟ್ಕೊಂಡು ವಿಶಾಲವಾದಂತ ಒಂದು ಜಾಗವನ್ನ ಬಿಟ್ಕೊಂಡು ಓಡಾಡ್ಲಿಕ್ಕೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡಿದಾಗ ನಿಮಗೆ ಪರಿಪೂರ್ಣವಾದಂತ ಒಂದು ಬಲ ಪ್ರಾಪ್ತಿಯಾಗುತ್ತೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ, ನಿಮ್ಮ ಮಕ್ಕಳು ಬಹುಶಃ ಚೆನ್ನಾಗಿರ್ತದೆ, ನಿಮ್ಮ ಮನೆಗೆ ಬರುವಂತ ಅಳಿಯನೂ ಒಳ್ಳೆಯನಾಗಿ ಮಗನ ರೂಪದಲ್ಲಿ ಬರ್ತಾನೆ. ಹಾಗಾದಾಗ ನೀವು ಈ ಉತ್ತರದ ದಿಕ್ಕು ಮತ್ತೆ ಗ್ರಹಾಧಿಪತಿ ತುಂಬಾ ಒಳ್ಳೆ ಪವರ್ಫುಲ್ ಗ್ರಹ ಬುಧ, ದಿಕ್ಪಾಲಕ ಕುಬೇರರಾಗಿರ್ತಾರೆ, ಐಶ್ವರ್ಯಕಾರಕರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲೂ ಲೋಪದೋಷಗಳು. ನಿಮ್ಮ ಮನೆಯಲ್ಲಿ ಬಳಸಿದಂತ ನೀರು ಮಧ್ಯದ ಒಂದು ಉತ್ತರದ ಮಧ್ಯದಲ್ಲಿ ಆಚೆ ಹೋಗ್ಬೇಕು. ಮತ್ತೆ ನಿಮ್ಮ ಮನೆಯಲ್ಲಿ ಬಳಸಿದಂತ ಟಾಯ್ಲೆಟ್ ಸೆಪ್ಟಿಕ್ ಟ್ಯಾಂಕ್ ರೋಡಲ್ಲಿ ಇದ್ರೆ ಕಲೆಕ್ಷನ್ ಕೊಡ್ಬೇಕು. ಕೆಲವರು ಏನ್ ಮಾಡ್ತಾರೆ, ಎಲ್ಲೆಲ್ಲೋ ರಾಂಗ್ ವಾಯುದಲ್ಲಿ ಕೊಡ್ತಾರೆ. ವಾಯುದಲ್ಲಿ ಕೊಡಕ್ಕೆ ಹೋಗ್ಬೇಡಿ. ನಿಮ್ಮ ಮನೆ ಸೆಪ್ಟಿಕ್ ಟ್ಯಾಂಕ್ ಮಧ್ಯದಲ್ಲಿ, ಅಂದ್ರೆ ನೋಡಿ ಇದು ಬಂದು ಮಧ್ಯ ಆಗೋಯ್ತು, ಈ ಜಾಗದಲ್ಲಿ ತಗೊಂಡು ಆಚೆ ಹರಿಬೇಕು ವಿನಃ ಇಲ್ಲೆಲ್ಲುವೇ ಇಲ್ಲಿಂದ ಕೊಡೋದಿಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಮನೆ ನೀರು ಇಲ್ಲಿ ಹರಿದಿಕ್ ಬಿಡ್ಬೇಡಿ. ಉತ್ತರ ವಾಯುದಲ್ಲಿ ನಿಮ್ಮ ಮನೆಯ ನೀರು, ಮಳೆಯ ನೀರು ಹರಿದು ಆಚೆ ಹೋದ್ರೆ ಆ ಮನೆ ಮುಖ್ಯಸ್ಥನಿಗೆ, ಅಂದ್ರೆ ಆ ಮನೆ ಹೆಣ್ಣು ಮಗಳಿಗೆ ಅಥವಾ ಸೊಸೆಯರಿಗೆ ಅನಾರೋಗ್ಯ, ಜಗಳ, ಅತ್ತೆ ಸೊಸೆಯರ ಮಧ್ಯೆ ಜಗಳ ಪ್ರಾರಂಭ ಆಗುತ್ತೆ. ಮನಸ್ತಾಪ, ಯಾವಾಗ್ಲೂ ಮನಸ್ತಾಪ. ಇಲ್ಲಿ ಹರಿದು ಹೋದಾಗ ನೀವು ಮನೆಯ ಮುಖ್ಯಸ್ಥೆ ಆರೋಗ್ಯವಾಗಿರ್ತೀರಿ, ನಿಮ್ಮ ಒಂದು ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರ್ತದೆ. ಯಾಕೆಂತಂದ್ರೆ ಆ ಮಳೆಯ ನೀರು, ಮನೆಯ ನೀರು ಹರಿಯೋದು ತುಂಬಾ ಇಂಪಾರ್ಟೆಂಟ್. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ಇಲ್ಲಿ ಹರಿದಾಗ, ಟಾಯ್ಲೆಟ್ ಆಗ್ಲಿ ಮತ್ತೊಂದು ಹರಿದಾಗ, ಇಲ್ಲಿ ನೋಡಿ ಉಚ್ಚ ಸ್ಥಾನದಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೆಲವರು ಮೆಟ್ಲಡಿ ಇಲ್ಲಿ ತಗ್ಗು ಮಾಡಿಬಿಟ್ಟು ವಾಯುದಲ್ಲಿ ಮೆಟ್ಲಡಿ ಬಾತ್ರೂಮ್ ಕಟ್ತಾರೆ. ಇದು ರಾಂಗು. ನೀವು ಕಟ್ಟಿ ಸ್ವಲ್ಪ ಈಶಾನ್ಯಕ್ಕಿಂತ ಸ್ವಲ್ಪ ಎತ್ತರವಾಗಿ ಕಟ್ಟಿ. ಇಲ್ಲಿ ಬಳಸಿದಂತ ಟಾಯ್ಲೆಟ್ ನೀರು ಈ ಮುಖಾಂತರ ಇಲ್ಲೇ ಆಚೆಗೆ ಹೋಗ್ಬೇಕು. ಇಲ್ಲೇ ಸಡನ್ ಆಗಿ ನಿಯರ್ ಬೈ ಆಗುತ್ತೆ. ಯಾಕೆಂದ್ರೆ ಪ್ಲಂಬರ್ ಮಾಡೋ ಕೆಲಸ ಮಿಸ್ಟೇಕ್ ಏನ್ ಗೊತ್ತಾ, ಅವ್ರ ಅನುಕೂಲ ನೋಡ್ತಾರೆ, ನಿಮ್ಮ ಅನುಕೂಲ ನೋಡಲ್ಲ. ಅವ್ರಿಗೇನು ಸುಲಭದಲ್ಲಿ ಕೆಲಸ ಆಗ್ಬೇಕು, ಅವ್ರದ್ದು ಏನ್ ಮಾತಾಡ್ಕೊಂಡು ಅದು ಅವ್ರಿಗೆ ಅಮೌಂಟ್ ಬಂದ್ರೆ ಆಯ್ತು. ನೀವ್ ಏನಾದ್ರಿ ಏನ್ ಹೋದ್ರಿ ಮತ್ತೆ ಅವ್ರು ನಿಮ್ಮನ್ನ ಕೇಳಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಕೆಲಸಗಾರರಿಗೆ ನೀವು ಮಾಡ್ಬೇಕಾದ್ರೆ ಹೇಳ್ಬೇಕು, ವಾಸ್ತುದವ್ರಿಗೆ ಈ ತರ ಹೇಳಿದ್ದಾರೆ ಅಂತ ಹೇಳಿ ಅವರು ಇಲ್ಲ ರೀ ಆ ತರ ಏನಿಲ್ಲ, ಎಲ್ಲಾ ಕಡೆ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಹೇಳ್ತಾರೆ ಅಂತಂದ್ರೆ ಅವರು ಕೆಲಸವನ್ನ ಸುಲಭ ಮಾಡ್ಕೊಳ್ಳಿಕ್ಕೆ. ನೀವು ಮನೆಯ ಮಾಲೀಕರು, ಮನೆ ಕಟ್ಟಿಸುವಂತವ್ರು, ಮುಖ್ಯಸ್ಥರು, ಗಂಡ ಹೆಂಡತಿ ಡಿಸಿಷನ್ ಮೇಕರು ನಿರ್ಧಾರ ಮಾಡಬೇಕು. ನೀವು ಕಟ್ಟಿ ನೋಡಿ, ಇಲ್ಲಿ ಕಟ್ಟಿದವರ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಿರ್ತದೆ. ಯಾವಾಗ್ಲೂ ಅತ್ತೆ ಸೊಸೆ ಜಗಳ ಪ್ರಾರಂಭ ಆಗದೆ ವಾಯುವ್ಯದಲ್ಲಿ, ಅಥವಾ ಗಂಡ ಹೆಂಡತಿ ಸಂಬಂಧ ಕೆಡೋದೆ ವಾಯುವ್ಯದಲ್ಲಿ. ವಾಯುವ್ಯ ಮತ್ತೆ ಆಗ್ನೇಯದಲ್ಲಿ ಗಂಡ ಹೆಂಡತಿ ಸಂಬಂಧ ಕೆಟ್ಟೋಗುತ್ತೆ, ನೆನ್ಪಿಟ್ಕೊಳ್ಬೇಕು. ಹಾಗೆ ಅತ್ತೆ ಸೊಸೆ ಮಧ್ಯೆ ಜಗಳ ಬರುತ್ತೆ. ಅಕ್ಕಪಕ್ಕದವ್ರ ಮನೆಯವ್ರು ನಿಮ್ಮ ಮೇಲೆ ಜಗಳ, ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಒಳಗೆ ನಿಮ್ಮ ಬಗ್ಗೆ ದ್ವೇಷವನ್ನು ಪಡ್ತಿರ್ತಾರೆ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ನೀವೇನೇ ಮಾಡಿ ಎಲ್ಲ ನಿಮಗೆ ಲೆಕ್ಕವಾಗಿ ಬರ್ತದೆ. ನೀವು ಪ್ಲಸ್ ಆಗಿ ಮಾಡಿದ್ರೆ ನಿಮಗೆ ಪ್ಲಸ್ ಆಗಿ ಬರ್ತದೆ, ಮೈನಸ್ ಆಗಿ ಮಾಡಿದ್ರೆ ನಿಮಗೆಲ್ಲ ಮೈನಸ್ ಆಗಿ ಹೋಗ್ತದೆ. ಮನೆಗೆ ಬರುವಂತ ಸೊಸೆ ಸುಂದರವಾದಂತ ಸೊಸೆ ನಿಮ್ಮ ಮನೆಯ ದೀಪವನ್ನು ಬೆಳಗ್ತಾರೆ, ನಿಮ್ಮ ವಂಶಾಭಿವೃದ್ಧಿ ಬೆಳಗುವಂತ ಸೊಸೆ ಬರ್ತಾರೆ. ಯಾವುದೇ ಕಾರಣಕ್ಕೆ ಅತ್ತೆ ಮಾವನ ತನ್ನ ಸ್ವಂತ ತಂದೆ ತಾಯಿ ತರ ನೋಡ್ತಾರೆ. ಇಲ್ಲಿ ಲೋಪದೋಷಗಳಾಗಿದ್ರೆ ಗಂಡನ್ ಕರ್ಕೊಂಡು ಮನೆ ಬಿಟ್ಟು ಬೇರೆ ಹೋಗ್ತಾರೆ. ಯಾಕೆಂದ್ರೆ ನೀವು ಕಿರಿಕಿರಿ, ಅವರು ಕಿರಿಕಿರಿ, ಮನೆಯಲ್ಲಿ ಅಶಾಂತಿ, ನೆಮ್ಮದಿ ಇರೋದಿಲ್ಲ. ಹಾಗಾಗಿದ್ದಾಗ ಉತ್ತರದ ಬ್ಲಾಕ್ ಅನ್ನ ಪರಿಪೂರ್ಣ ಚೆನ್ನಾಗಿ ನೋಡ್ಕೊಳ್ಬೇಕು. ಇದೆಷ್ಟು ಇಂಪಾರ್ಟೆಂಟೋ ಎಲ್ಲಾ ದಿಕ್ಕುಗಳು ಅಷ್ಟೇ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಪಾರ್ಕಿಂಗ್ ಬರ್ಲಿ, ಮನೆ ದೊಡ್ಡದಾಗಿ ಬರ್ಲಿ ಅಂದ್ಬಿಟ್ಟು ಈ ಬ್ಲಾಕ್ ಅನ್ನ ನೀವು ಕಟ್ ಮಾಡಿಬಿಡ್ತಾರೆ. ಉದಾಹರಣೆಗೆ ಇದನ್ನ ನೀವು ಮನೆ ಅಂತ ಇಟ್ಕೊಳ್ಳಿ, ಇಲ್ಲಿ ಕಟ್ ಮಾಡಿ ಇಲ್ಲಿ ಪೂರ್ವಕ್ಕಾದ್ರೂ ಡೋರ್ ಕೊಟ್ಬಿಡ್ತಾರೆ ಅಥವಾ ಇಲ್ಲಿ ಉತ್ತರ ಕೊಡ್ತಾರೆ. ಈ ಯಾವಾಗ ಕಟ್ಟಾದಾಗ ವಾಸ್ತು ಭಗವಂತನ ಶಿರಸ್ಸು ಕಟ್ಟಾಗೋಯ್ತು. ಇಲ್ಲಿ ವಾಸ್ತು ಭಗವಂತನ ಒಂದು ಶಿರಸ್ಸು ಅಂದ್ರೆ ಅವರ ತಲೆಯ ಭಾಗ ಕಟ್ಟಾಗೋಯ್ತು. ಯಾವಾಗ ಇಲ್ಲಿ ತಲೆಯ ಭಾಗ ಕಟ್ಟಾಯ್ತೋ ನಾವು ಜ್ಞಾನಿಗಳಾಗಿದ್ರು ಅಜ್ಞಾನಿಗಳ ತರ ಆಡ್ತಾ ಇರ್ತೀವಿ. ಕಾರಣ ಇಷ್ಟೇ, ನಿಮ್ಮ ತಪ್ಪಲ್ಲ, ನೀವು ಮಾಡಿಕೊಂಡಿರುವಂತ ಲೋಪದೋಷಗಳು. ಆ ಲೋಪದೋಷಗಳ ಒಂದು ಸಮಸ್ಯೆಯಿಂದ ಮನೆಯಲ್ಲಿ ಅಶಾಂತಿ. ಯಾಕೆಂದ್ರೆ ಯಾವುದೇ ಒಂದು ಹೆಣ್ಣು, ನಿಮ್ಮ ಮನೆಗೆ ನೀವು ಒಂದು ಹೆಣ್ಣು ತಂದಿರ್ತೀರಿ, ಅವರು ಸಹ ತನ್ನ ತವರು ಮನೆಯನ್ನ, ತನ್ನ ಸಂಬಂಧಗಳನ್ನ ಬಿಟ್ಟು ಬರಬೇಕಾದ್ರೆ ತುಂಬಾ ನೋವಿರ್ತದೆ. ಆದ್ರೆ ಆ ಸ್ಥಾನವನ್ನ ನಾವಿಲ್ಲಿ ತುಂಬಿದಾಗ, ಆ ತಂದೆ ತಾಯಿ ಸ್ಥಾನವನ್ನು ತುಂಬಿದಾಗ ಅವರು ಈ ಮನೆಯನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅರ್ಥವಾಯ್ತಲ್ಲ? ಹಾಗಿದ್ದಾಗ ದಯಮಾಡಿ ವಾಸ್ತುವಿನಲ್ಲಿ, ಆಯದಲ್ಲಿ, ದಿಕ್ಕಿನಲ್ಲಿ ನಿಮ್ಮ ಮನೆಯಲ್ಲಿ ಬಳಸಿದಂತ ಟಾಯ್ಲೆಟ್ ನೀರಿರ್ಬೋದು, ಮನೆಯಲ್ಲಿ ಬಳಸಿದಂತ ನೀರಿರ್ಬೋದು, ಅಥವಾ ತಗ್ಗು ಎತ್ತರದ ಬಗ್ಗೆ
ದಿಕ್ಕಿಗೆ ಅನುಗುಣವಾಗಿ ಪ್ರವೇಶ ದ್ವಾರವನ್ನು ಇಡೋದು. ಕೆಲವರು ಉತ್ತರ ಅಂದ್ಬಿಟ್ಟು ಉತ್ತರ ವಾಯುವ್ಯದಲ್ಲಿ ಪ್ರವೇಶ ದ್ವಾರವನ್ನು ಕೊಟ್ಟಿರ್ತಾರೆ. ಗಂಡ ಹೆಂಡತಿ ಮಾತ್ರ ಸಂಬಂಧ ನೋಡ್ಲಿಕ್ಕೆ ತುಂಬಾ ಒಳಗೆ ಅವರಿಗೆ ತುಂಬಾ ನೋವು ಇರ್ತದೆ, ಹೇಳ್ಕೊಳ್ಳಿಕ್ಕಾಗದಂತ ಸಂಬಂಧಗಳು ಪ್ರಾಪ್ತಿಯಾಗುತ್ತೆ. ಅರ್ಥವಾಯ್ತಲ್ಲ? ವಿಶೇಷ ಸಂಚಿಕೆ ಯಾಕೆ ನಾವು ನಿಮಗೆ ಬಿಡಿಸಿ ಹೇಳಿದೆ, ಯಾಕೆಂದ್ರೆ ನಂದು ಯಾವುದು ಎಡಿಟಿಂಗ್ ಇಲ್ಲ. ಯಾಕೆ ಹೇಳಿ, ಇರುವಂತ ಸತ್ಯವನ್ನ ಇರುವ ರೀತಿನಲ್ಲಿ ಹೇಳಿದಾಗ ನನಗೆ ಭಯ ಅನ್ನೋದು ಎಲ್ಲೂ ಕಾಣೋದಿಲ್ಲ. ಆದ್ರೆ ನೀವು ಮನೆ ಕಟ್ಟುವಾಗ್ಲೇ ನಿಮ್ಮನ್ನ ರೆಡಿ ಮಾಡಿ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ನೀವು ಅದರ ಮೇಲೆ 5 ಫ್ಲೋರ್ ಬಿಲ್ಡಿಂಗ್ ಕಟ್ಬೋದು. ಹಾಗೆ ವಾಸ್ತು ಸರಿಯಾಗಿದ್ರೆ ನೀವೆಲ್ಲ ಸಾಧಿಸ್ಬೋದು. ಹಣ, ಆರೋಗ್ಯ, ಆಯುಷ್, ಐಶ್ವರ್ಯ, ಸಂತಾನ ಭಾಗ್ಯ, ಸಮೃದ್ಧಿ, ಪತಿ ಪತ್ನಿಯರ ಮಧ್ಯೆ ಒಳ್ಳೆಯ ಸಂಬಂಧ, ನಿಮ್ಮ ವಂಶಾಭಿವೃದ್ಧಿ, ಸಮಾಜದಲ್ಲಿ ಸ್ಥಾನಮಾನ, ಗೌರವ, ಇದೆಲ್ಲ ನಿಮಗೆ ದೊರೀತದೆ. ಆದ್ರೆ ಆತ್ರ ಬಿದ್ದು ಮನೆ ಕಟ್ಟಿದ್ರಿ, ಆತ್ರ ಪಟ್ಟು ಹೆಣ್ಣನ್ನು ತಂದ್ರಿ, ಆತ್ರ ಪಟ್ಟು ಯಾರಿಗಾರು ಸಾಲ ಕೊಟ್ರಿ, ಆತ್ರ ಪಟ್ಟು ಯಾರಿಗಾರು ನೀವು ಶೂರಿಟಿ ಹಾಕಿದ್ರಿ, ನಿಮ್ಮನ್ನು ಹಾಕಿಸ್ತದೆ ಮನೆ. ನೀವು ನೆನಪಿಟ್ಕೊಳ್ಳಿ, ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ, ಆಯದಲ್ಲಿ ದೋಷ ಇದ್ರೆ ಆಯುಷ್ಯ ಕಡಿಮೆ ಆಗುತ್ತೆ ಬಂಧುಗಳೇ. ಮನೆಯಲ್ಲಿ ವಾಸ್ತುವಲ್ಲಿ ದೋಷ ಇದ್ರೆ ನೀವು ಗಳಿಸಿದಂತ ಸಂಪತ್ತು ನೀವು ಅನುಭವಿಸ್ಲಿಕ್ಕೆ ಆಗಲ್ಲ. ಆಯ್ತಾ? ನೀವು ಅನುಭವಿಸ್ಬೇಕು ಅಂದ್ರೆ ಪರಿಪೂರ್ಣ ವಾಸ್ತು, ಯಾವುದೇ ದಿಕ್ಕು ಕಟ್ಟಾಗಬಾರ್ದು, ಯಾವುದೇ ದಿಕ್ಕು ಬೆಳಿಲಿಕ್ಕೂ ಹೋಗ್ಬಾರ್ದು. ಬೆಳೆಸ್ಕೊಳ್ಬೇಕು ಅಂದ್ರೆ ಇಲ್ಲಿ ನಾವು ಸಜ್ಜೆಯನ್ನ ಬೆಳೆಸ್ಕೊಳ್ಬಹುದು, ಸ್ವಲ್ಪ 1 ಅಡಿ 2 ಅಡಿ ಬೆಳೆಸ್ಕೊಳ್ಬಹುದು. ಯಾವುದೇ ಕಾರಣಕ್ಕೂ ದಿಕ್ಕುಗಳು ಕಟ್ಟಾಗಬಾರ್ದು, ಅಂದ್ರೆ ಗೋಡೆಗಳು ಕಟ್ಟಾಗಬಾರ್ದು. ಗೋಡೆ ಅಂದ್ರೆ ಏನು? ಫೌಂಡೇಶನ್ ಕಟ್ಟಾಯ್ತು ಅಂತ ಅಂದ್ರೆ ಆಯಕ್ಕೆ ದೊಡ್ಡ ತೊಂದರೆ ಬರ್ತದೆ. ಆಯಕ್ಕೆ ತೊಂದರೆ ಬಂತು ಅಂದ್ರೆ ಮನೆಯಲ್ಲಿ ಯಾರಿಗೆ ಬೇಕಾದ್ರೂ ನಿಮ್ಮ ಆಯುಷ್ ಕಡಿಮೆ ಆಗ್ಬೋದು. ಅದು ಯಾರ ಮೇಲೆ ಬರ್ತದೆ ಗೊತ್ತಿಲ್ಲ. ನೀವು ಮಾಡಿದಂತ ಒಂದು ಚಿಕ್ಕ ಮಿಸ್ಟೇಕ್ ಇಂದ ಮನೆಯಲ್ಲಿ ಮಕ್ಕಳಿಗೆ ಆಯುಷ್ ಕಡಿಮೆ ಆಗ್ಬೋದು, ಮನೆಯ ಯಜಮಾನಿಗೆ ಆಗ್ಬೋದು, ಅಥವಾ ಮನೆಯ ಮುಖ್ಯಸ್ಥಿಗೆ ಆಗ್ಬೋದು, ಅಥವಾ ಅವರಿಗೆ ಅನಾರೋಗ್ಯ ಬರ್ಬೋದು, ಅಥವಾ ಮಂದಮತಿಯವರು ಅಂತ ನಾವು ಹೇಳ್ತೀವಿ. ಬುದ್ಧಿ ಭ್ರಮಣೆ ಆಗಿ ತುಂಬಾ ಚೆನ್ನಾಗಿ ಓದಿರ್ತಾರೆ, ಬಟ್ ಅವ್ರು ಎಲ್ಲೂ ಹೊರಗಡೆ ಜನರಲ್ ನಾಲೆಡ್ಜ್ ಅವರಿಗೆ ಸಿಗೋದಿಲ್ಲ, ಸಿಕ್ಕಿದ್ರು ಅವ್ರು ತಗೊಳ್ಳೋದಿಲ್ಲ. ಮನಸ್ಥಿತಿ ಆ ಥರ ಚೇಂಜ್ ಆಗುತ್ತೆ. ಹಾಗಿದ್ದಾಗ ಪರಿಪೂರ್ಣವಾದಂಥ ವಾಸ್ತು, ಆಯಾ ಪಂಚಭೂತಗಳಿಗೆ ಅನುಗುಣವಾಗಿ ಮನೆಯನ್ನ ಕಟ್ಟಬೇಕು. ಈ ರಕ್ಷಣಾ ಕವಚ ಏನ್ ಹೇಳ್ತೀವಲ್ಲ, ನಮ್ಮ ಬಟ್ಟೆ ಹೇಗೆ ನಮ್ಮ ದೇಹವನ್ನ, ನಮ್ಮ ಸ್ಕಿನ್ ಅನ್ನ ರಕ್ಷಣೆ ಮಾಡ್ತದೆ, ನಮಗೆ ಚರ್ಮ ಅನ್ನೋದು ಒಂದು ಭಗವಂತ ಕಳಿಸಿರುವಂತ ಒಂದು ಅಂಗಿ ಅಥವಾ ಒಂದು ಪ್ರೊಟೆಕ್ಟ್ ಮಾಡಿ ಕಳಿಸಿರ್ತಾರೆ. ಹೇಗೆ ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಬೇಕೋ ಹಾಗೆ ಈ ಮನೆಯ ವಾಸ್ತುವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಸುತ್ತ ನಿಮ್ಮ ಮನೆ ರಕ್ಷಣೆಗೆ ಕಾಂಪೌಂಡ್ ಇರಬೇಕು. ಉಚ್ಚ ಸ್ಥಾನದಲ್ಲಿ ಸಂಪುಗಳು, ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರಗಳು, ನಿಮ್ಮ ಮನೆಯ ನೀರು ಯಾವ್ಯಾವ ಸ್ಥಳದಲ್ಲಿ ಹರಿಬೇಕು ಅಂತ ವಾಸ್ತುತಜ್ಞರು ಸಲಹೆ ತೆಗೆದುಕೊಂಡು ಹರಿಲಿಕ್ಕೆ ಬಿಡಿಸಿ. ಎಲ್ಲೆಲ್ಲಿ ಬಾತ್ರೂಮ್ ಬರಬೇಕು, ಕೆಲವರು ಅದೇ ನಾನು ಆಗ್ಲೇ ಹೇಳಿದಾಗೆ ವಾಯುದಲ್ಲಿ ಬಾತ್ರೂಮ್ ಕೊಟ್ಬಿಡ್ತಾರೆ, ತಗ್ಗು ಮಾಡಿ ಅಲ್ಲಿ ಹರಿದು ಬಿಟ್ಬಿಡ್ತಾರೆ. ಮನೆಯಲ್ಲಿ ಯಾವಾಗ ಒಂದು ಸಲ ನೀವು ಇದು ಮಾಡಿದ್ರಿ, ಫೌಂಡೇಶನ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಚೇಂಜ್ ಮಾಡಕ್ಕಂತೂ ಆಗಲ್ಲ. ಚೇಂಜ್ ಮಾಡಕ್ ನಿಮ್ಮನ್ನು ಬಿಡೋದು ಇಲ್ಲ ಅದು. ಯಾಕೆಂದ್ರೆ ನಿಮ್ಮನ್ನ ಟೋಟಲ್ ಜೀರೋ ಮಾಡಿ, ಹೆಲ್ತ್ ಅಲ್ಲಿ ಇರ್ಬೋದು, ವೆಲ್ತ್ ಅಲ್ಲಿ ಇರ್ಬೋದು, ಮನಸ್ಥಿತಿಯಲ್ಲಿರ್ಬೋದು, ನಿಮ್ಮನ್ನು ಜೀರೋ ಮಾಡಿ ತಂದು ಬಿಡ್ತಾರೆ. ಬಟ್ ನೀವು ಸರಿಯಾದ ಅಳವಡಿಕೆ, ಯಾಕೆಂದ್ರೆ ಒಂದು ಮನೆಯನ್ನು ಕಟ್ಟಲಿಕ್ಕೆ 6 ತಿಂಗಳು 9 ತಿಂಗಳು ವರ್ಷದಲ್ಲಿ ಮಾಡ್ತಾರೆ ಅಂತೇಳಿ ಆತ್ರಕ್ಕೆ ಯಾರಿಗೂ ಕೊಡಬೇಡಿ. ನೀವು ಕೊಟ್ಟಿದ್ದೇ ಆದಾಗ ಅವರು ಮಾಡಿರೋ ಎಡವಟ್ಟಿನಿಂದ ನೀವು ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಮನೆ ಕಟ್ಟುವಾಗ ವಾಸ್ತುಸಮ್ಮತವಾಗಿ ನೀವು ಕಟ್ಟಿದ್ದೇ ಆದಾಗ ಸುಖ ನಿಮಗೆ ಪ್ಲಸ್ ಆಗ್ತಾ ಬರ್ತಾ ಇರ್ತದೆ. ನಿಮಗೆ ಸುಖ, ಸಂತೋಷ, ಐಶ್ವರ್ಯ, ಆರೋಗ್ಯ, ನಿಮ್ಮ ಮಕ್ಕಳು ಸ್ಥಾನಮಾನಕ್ಕೆ ಹೋದಾಗ ಆಗುವಂತ ಸುಖನೇ ಬೇರೆ. ಈ ರೀತಿ ಇಲ್ಲ ಅಂದ್ರೆ ಎಲ್ಲ ಮೈನಸ್ ಮೈನಸ್ ಮೈನಸ್. ಹಣ ಇದ್ರೆ ಆರೋಗ್ಯ ಇಲ್ಲ, ಆರೋಗ್ಯ ಇದ್ರೆ ಹಣ ಇಲ್ಲ, ಮಕ್ಕಳಿಂದ ನೆಮ್ಮದಿ ಇರಲ್ಲ, ಅಥವಾ ಗಂಡ ಹೆಂಡತಿ ಮಧ್ಯ ಬಾಂಧವ್ಯ ಚೆನ್ನಾಗಿರಲ್ಲ. ಉತ್ತರ ದಿಕ್ಕು ಲಕ್ಷ್ಮಿಯ ಆವಾಸ ಸ್ಥಾನ. ಮಹಾಲಕ್ಷ್ಮಿಯ ಕೃಪೆಯಿಂದ, ಕುಬೇರರ ಆಶೀರ್ವಾದದಿಂದ, ಗ್ರಹಾಧಿಪತಿ ಬುಧನ ಒಂದು ಬಲದಿಂದ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಕ್ಕಳು ತುಂಬಾ ಸೌಂದರ್ಯವತಿಯರಾಗಿರ್ತಾರೆ. ಮನೆಗೆ ಬರುವಂತ ಸೊಸೆಯನ್ನು ತುಂಬಾ ಒಳ್ಳೆಯ ಸೌಂದರ್ಯತೆಯಾಗಿ ನಿಮ್ಮ ಮನೆಗೆ ಬರ್ತಾರೆ. ಈ ಆಧಾರದ ಮೇಲೆ ಮನೆಯನ್ನ ಕಟ್ಟಿ. ಈಗ ಕಟ್ಟಿದ್ದು ನಾವು ಪರಿಹಾರ ಏನು ಅಂತ ಕೇಳಿದ್ರೆ ಏನ್ ಕೊಡೋಣ ಪರಿಹಾರ? ತಾತ್ಕಾಲಿಕ ಪರಿಹಾರ ಅಂದ್ರೆ ನಿಮ್ಮ ಮನೋಶಕ್ತಿಯನ್ನ ಬಳಸಿ
ಹೀಲ್ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ಇದ್ದಂತ ಲೋಪದೋಷಗಳನ್ನು. ಆದ್ರೆ ಪ್ರತಿನಿತ್ಯ ಕಸ ಹೇಗೆ ತುಂಬ್ತಿರ್ತದೋ ಹಾಗೆ ನಿಮ್ಮಲ್ಲಿ ನೆಗೆಟಿವ್ ತುಂಬ್ತಿರ್ತದೆ. ಆ ತರ ನಿಮ್ಮಲ್ಲಿ ನೆಗೆಟಿವ್ ಆಗಾಗ ಬರ್ತಾ ಇದೆ ಅಂದಾಗ ನಿಮ್ಮನ್ನ ನೀವು ಸೆಲ್ಫ್ ಹೀಲಿಂಗ್ ಮಾಡೋದು ಕಲ್ತ್ಕೊಳ್ಬೇಕು. ಆದ್ರೆ ವಾಸ್ತು ದೋಷ ಕೂಡಿದ್ರೆ, ಒಂದು ವೇಳೆ ನೀವು ಸರಿಯಾಗಿ ವಾಸ್ತು ಸಮ್ಮತವಾಗಿ ಕಟ್ಟಿದಿರಿ, ಆಯ ಸಮ್ಮತವಾಗಿ ಕಟ್ಟಿದಿರಿ ಅಂದ್ರೆ ಸಮಸ್ಯೆ ಏನೇ ಬರಲಿ, ಮನುಷ್ಯ ಅಂದ ಮೇಲೆ ಸಮಸ್ಯೆ ಬರ್ಲಿಕ್ಕೆ ಬೇಕು. ಶ್ರೀರಾಮಚಂದ್ರ ಪ್ರಭುಗಳಿಗೂ ಸಮಸ್ಯೆ ಇತ್ತು, ಶ್ರೀಕೃಷ್ಣ ಪರಮಾತ್ಮನಿಗೂ ಸಮಸ್ಯೆ ಇತ್ತು. ಸಮುದ್ರ ಮಂಥನ ಆಗುವಾಗ 3 ಲೋಕದ ಒಡೆಯನಾದಂಥ ಶಿವನಿಗೂ ಸಮಸ್ಯೆ ಇತ್ತು. ಅವತ್ತಿಗೆ ಆ ವಿಷವನ್ನು ಅವರು ಕುಡಿದು ಇಡೀ ಭೂಮಂಡಲ ಜಗತ್ತನ್ನ ರಕ್ಷಿಸಿದಂತ ಮಹಾನ್ ದೇವರು. ಹಾಗೆ ಅವರಿಗೆ ಸಮಸ್ಯೆ ಇದೆ ಅಂದ್ರೆ ಮನುಷ್ಯನಿಗೆ ಬರದೇ ಇರಲ್ಲ. ಆದ್ರೆ ಆ ಶಕ್ತಿ ನಿಮಗೆ ಬರ್ತದೆ. ಏನೇ ಸಮಸ್ಯೆ ಬಂದರೂ ಫೇಸ್ ಮಾಡೋ ಶಕ್ತಿ ಬರ್ತದೆ. ನಾನು ಕೊನೆಯದಾಗಿ ಇನ್ನೊಮ್ಮೆ ಹೇಳ್ತೀನಿ, ಆರ್ಥಿಕ ಸಂಕಷ್ಟಗಳು ಬರಬಾರ್ದು, ಅನಾರೋಗ್ಯ ಬರಬಾರ್ದು, ಮಕ್ಕಳ ಭವಿಷ್ಯದಲ್ಲಿ ತೊಂದರೆ ಆಗಬಾರ್ದು, ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗಬೇಕು. ಅಂದ್ರೆ ಒಂದು ಹೆಣ್ಣು ಒಂದು ಗಂಡು. ಯಾಕೆಂದ್ರೆ ನಿಮ್ಮ ಮನೆಯ ಹೆಣ್ಣು ಇನ್ನೊಂದು ಮನೆಗೆ ಹೋಗಿ ದೀಪವನ್ನು ಹಚ್ಚಿ ಬೆಳಗಿಸಿ ಆ ಮನೆಯನ್ನ ಉದ್ಧಾರ ಮಾಡ್ತಾರೆ. ನಿಮ್ಮ ಮನೆಗೆ ಬರುವಂತ ಸೊಸೆ ನಿಮ್ಮ ಮನೆಯ ವಂಶಾಭಿವೃದ್ಧಿ, ನಿಮ್ಮ ವಂಶ ಬೆಳಿಬೇಕು ಅಂದ್ರೆ ನಿಮ್ಮ ಮನೆಗೆ ಬರುವಂತ ಸೊಸೆ ಇಂಪಾರ್ಟೆಂಟ್. ಆದ್ರೆ ಇಲ್ಲಿ ಗಂಡು ಸಂತಾನ ಇಂಪಾರ್ಟೆಂಟ್. ಉತ್ತರದ ದಿಕ್ಕಿನಲ್ಲಿ ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಸಂತಾನ ಪ್ರಾಪ್ತಿಯಾಗುವಂತ ದಿಕ್ಕು. ಎಷ್ಟೋ ಜನ ನೋಡಿ ಮದುವೆ ಮಾಡ್ಕೊಂಡು ಬರ್ತಾರೆ, ಇಲ್ಲಿ ಇರುವಂತ ಲೋಪದೋಷಗಳಿಂದ, ಇವರು ಮಾಡಿರೋ ಎಡವಟ್ಟಿನಿಂದ ಆ ಬಂದಂತ ಹೆಣ್ಣು ಮಗು ಏನ್ ಮಾಡ್ತದೆ? ಹೆಣ್ಣು ಹೆತ್ತಂತ ಆ ಮಗು ಗಂಡ ಹೆರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕರೆಕ್ಟಾ? ಅವ್ರಿಗೂ ಆಸೆ ಇರ್ತದೆ. ಆದ್ರೆ ಈ ಲೋಪದೋಷಗಳಿಂದ ಆಗ್ಬೋದು. ಆಗ ಚಿತ್ರಹಿಂಸೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀನ್ ಹೆಣ್ಣೆ ಎತ್ತಿದೀಯಾ, ಗಂಡ ಹೆರಲಿಲ್ಲ ಅಂತ. ಆ ತಾಯಿದೇನೂ ತಪ್ಪಿಲ್ಲ. ಈ ಲೋಪದೋಷಗಳಿಂದ, ಗತ ಜನ್ಮದ ಕರ್ಮದಿಂದ ನಿಮಗೆ ವಂಶಾಭಿವೃದ್ಧಿ ಆಗದೇನೂ ಇರ್ಬೋದು. ಆದ್ರೆ ಮನೆ ಕಟ್ಟುವಾಗ ಉತ್ತರದವರು ಪೂರ್ವದಲ್ಲಿ ಒಂದು ಪ್ರವೇಶ ದ್ವಾರ, ಪೂರ್ವದಲ್ಲಿ ಸ್ವಲ್ಪ ಜಾಗ ಜಾಸ್ತಿ, ಹಾಗೆ ಉತ್ತರದಲ್ಲಿ ಜಾಗ ಜಾಸ್ತಿ ಬಿಟ್ಕೊಂಡು ಉತ್ತರದ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ, ಮೆಟ್ಲು ವಾಯುದಲ್ಲಿ ಕೊಟ್ಟುಕೊಂಡು ಸಂಪನ್ನ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಕೊಟ್ಟುಕೊಂಡು, ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಕಟ್ಟಿದಂತ ಸಂಪು ಮನೆ ಒಳಗಡೆ ಬರಬಾರ್ದು. ನೋಡಿ, ಕೆಲವರು ಏನ್ ಮಾಡ್ತಾರೆ, ಮನೆಯ ಅರ್ಧ ಭಾಗದಲ್ಲಿ ಇಲ್ಲಿ ಆಯಕ್ಕೆ ಆಪತ್ತು ಬಂತು, ವಾಸ್ತು ಭಗವಂತನ ಒಂದು ಶಿರಸ್ಸು ಕಟ್ಟಾಗೋಯ್ತು. ಈ ತರ ಮನೆ ಒಳಗಡೆ ಸಂಪು ತಗೊಳ್ಬೇಡಿ. ಆದಷ್ಟು ವಾಸ್ತು ತಜ್ಞರ ಸಲಹೆ ತೆಗೆದುಕೊಂಡು ನೀವು ಮನೆಯನ್ನ ಕಟ್ಟಿ ಸಮೃದ್ಧಿಯಾದಂಥ ಜೀವನವನ್ನ ಮಾಡಿ. ಇರುವುದು ಒಂದೇ ಬದುಕು. ದೇವರು ನಮ್ಮನ್ನ ಮನುಷ್ಯ ಜನ್ಮಕ್ಕೆ ಕಳಿಸಿದ್ದಾರೆ ಅಂದ್ರೆ ಎಷ್ಟೋ ಜನ್ಮಗಳನ್ನು ನಾವು ಎತ್ತಿ ಬಂದಿರ್ತೀವಿ. ಮನುಷ್ಯನ ಜನ್ಮ ಬಹಳ ವಿಶೇಷವಾದಂಥ ಪವಿತ್ರವಾದಂಥ ಜನ್ಮ. ಈ ಸುಖಗಳನ್ನು ನೀವು ಅನುಭವಿಸಿ. ಬಣ್ಣದ ಮಾತಿಗೆ ಬೆರಗಾಗಬೇಡಿ. ನೀವು ಗಳಿಸಿದಂಥ ಹಣ ಪರರ ಪಾಲಾಗಬಾರ್ದು. ಮತ್ತೆ ಲೋಪದೋಷಗಳು ಬಂದ್ರೆ ಮನೆಯನ್ನ ಹೆಣ್ಮಕ್ಳು ಮನೆ ಬಿಟ್ಟು ಹೋಗ್ಬೋದು, ಅಥವಾ ಬಂದಂತ ಸೊಸೆ ಲೋಪದೋಷಗಳ ಡೈವರ್ಸ್ ತಗೊಳ್ಬಹುದು. ಯಾಕೆಂದ್ರೆ ಅಲ್ಲಿ ಪ್ಲಸ್ ಇದೆ ಮೈನಸ್ ಇದೆ. ನೀವು ಮಾಡ್ಕೊಂಡಿರೋ ಎಡವಟ್ಟಿನಿಂದ ಮನೆ ಕಟ್ಟುವಾಗ ಆತ್ರಪಟ್ಟು ಮೇಸ್ತ್ರಿ ಕೈಗೆ, ಇಂಜಿನಿಯರ್ ಕೈಗೆ ಮನೆ ಕೊಟ್ಟು ದುಡ್ಡಂತೂ ಕೊಡ್ತೀರಿ, ಅವ್ರೇನು ಫ್ರೀಯಾಗಿ ಮಾಡಲ್ಲ. ಆ ಮನೆ ಕಟ್ಟಲಿಕ್ಕಿಂತ ಮುಂಚೆ ಪರಿಪೂರ್ಣ ವಾಸ್ತು ತಜ್ಞರ ಸಲಹೆ ತೆಗೆದುಕೊಳ್ಳಿ. ನಿಮಗೆ ಪರಿಪೂರ್ಣ ಸಲಹೆ ಬೇಕು, ನನ್ನನ್ನು ಸಂಪರ್ಕ ಮಾಡಿ, ನನ್ನ ಆಫೀಸಿಗೆ ಬನ್ನಿ, ಫ್ಯಾಮಿಲಿ ಸಮೇತ ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಕೂತ್ಕೊಂಡು ಚರ್ಚೆ ಮಾಡಿದಕ್ಕೆ ನಾವೇನು ಫೀಸ್ ಮಾಡಲ್ಲ, ಆದರೆ ನಿಮಗೆ ಪರಿಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹಾಗಂತ ಹೇಳ್ತಾ ಉತ್ತರ ದಿಕ್ಕಿನ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನನ್ನನ್ನು ಸಂಪರ್ಕ ಮಾಡಿ ಪರಿಪೂರ್ಣವಾದಂಥ ಯಶಸ್ಸನ್ನು ಕಾಣಿ ಅಂತ ಹೇಳ್ತಾ, ನನ್ನ ಸಂಚಿಕೆಯನ್ನು ನೋಡಿದಂಥ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ತಾಯಂದಿರಿರ್ಬೋದು, ನನ್ನ ಅಕ್ಕ ತಂಗಿಯರು ಇರ್ಬೋದು, ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಮೃದ್ಧಿಯನ್ನು ಹೊಂದಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.